ನಮಸ್ಕಾರ. ಮುಂಬೈ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾನು ಸವಿತಾ ಕುಲಕರ್ಣಿ. ಮಹಾರಾಷ್ಟ್ರದ ಮಿನಿ ತುಳುನಾಡು ಎಂದೇ ಬಿಂಬಿತವಾಗಿರುವ ಡೋಂಬಿವಲಿಯ ಅಜ್ದೇಗಾಂವ್ನ ಶ್ರೀ ಜೈ ಭವಾನಿ ಮಿತ್ರ ಭಜನಾ ಮಂಡಳಿ ಸಂಚಾಲಿತ ಶ್ರೀ ಜೈ ಭವಾನಿ ಶನೇಶ್ವರ ಮಂದಿರದ 35ನೇ ವಾರ್ಷಿಕ ಮಂಗಳೋತ್ಸವ ಫೆಬ್ರವರಿ 8ರ ಶನಿವಾರ ಮಂದಿರದ ಪ್ರಧಾನ ಅರ್ಚಕ ಪ್ರಕಾಶ್ ಭಟ್ ಕಾನಂಗಿ ಅವರ ಪೌರೋಹಿತ್ಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಈ ಬಗ್ಗೆ ಪ್ರಧಾನ ಅರ್ಚಕ ಪ್ರಕಾಶ್ ಭಟ್ ಕಾನಂಗಿ ಮಾಹಿತಿ ನೀಡಿದರು. ನಮಸ್ಕಾರ ಮಾತರಿಗಳ ನಮ್ಮ ಪ್ರಕಾಶ್ ಭಟ್ರನ ಪರವಾದ ತುಂಬು ಹೃದಯದ ನಮಸ್ಕಾರ. ದಾದ ವಿಶೇಷ ಪಂಡ ಇನಿ ನಮ್ಮ ಜೈ ಭವಾನಿ ಸಂಸ್ಥದ 36ನೇ ವರ್ಷದ ವಿಶೇಷವಾಯಿನ ಮಹಾಮಂಗಲೋತ್ಸವ ದುಂಬುದಗಲು ಹಿರಿಯರ ನಗರ ಮಾತ ಈ ಜಾಗಡು ಒಂಜಿ ನೆಲೆ ಮಲ್ತದ ಬಿತ್ತನೆ ಬಾರದು ಈ ಒಂಜಿ ಭಜನಾ ಸಂಸ್ಥೆ ನಿರ್ಮಾಣ ಮಲ್ತದೇರು ಅವು ಇನಿ ಪೋದು ವಿಶೇಷದಾದ ಪಂಡ ಇನಿ ಮಲ್ತೊಂದು 35ನೇ ವರ್ಷದ ಮಂಗಲೋತ್ಸವ ಆತಂದು ಕರೀನ ಎತೋ ವರ್ಷದಿಂಚಿ ನಮ್ಮ ಮುಂಬೈದ ಈ ಒಂಜಿ ಮನ್ನಡು ವಿಶೇಷವಾದ ಸಾರ್ವತ್ರಿಕವಾದ ಶನಿ ಪೂಜೆ ಮಲ್ಪುಂಡ ಅವು ನಮ್ಮ ಈ ಒಂಜಿ ಸಂಸ್ಥೆ ಮಾತ್ರ ಒಂಜಿ ವಿಶೇಷವಾಯ್ತಿನ ಹೆಮ್ಮೆದ ವಿಚಾರ. ಅಂತೂ ಇನಿ ಮಾತ ಬಂಧು ಬಳಗ ಹಿರಿಯರು ನಮ್ಮ ಊರದ ಪರವೂರದ ಮಾತ ಸರ್ವ ಸಮಸ್ತ ಸದ್ಭಕ್ತಿಯರನ್ನ ಅನುಗ್ರಹ ಆಶೀರ್ವಾದ ಸಂಕೇತವಾದ ಇನ್ನು ಈ ಪುಣ್ಯ ಜಾಗ ನಮ್ಮ 35ನೇ ವರ್ಷದ ವಾರ್ಷಿಕ ಮಹಾಮಂಗಳೋತ್ಸವ ನಡ್ಕೊಂಡು ಬರ್ತದ. ಪುಲ್ಯಕಾಂಡ ಪ್ರಾತಃ ಕಾಲ ತೋರಣ ಮುಹೂರ್ತ ಅವಿಡ್ದು ಬೊಕ್ಕ ದೇವರಿಗೆ ನವಕ್ಕ ಹೋಮ ಗಣಹೋಮ ಅವಿಡ್ದು ಬೊಕ್ಕ ದೇವರಿಗೆ ಅಲಂಕಾರ ಪೂಜೆ ಅಂಚನೆ ಮಧ್ಯಾಹ್ನದ ಹೊರತುಗು ಸರ್ವೇರ್ನ ಶಾಂತಿ ಪ್ರಾಪ್ತಿ ಪಡಾದು ಸಾಮೂಹಿಕ ಶ್ರೀಮನ್ನಾರಾಯಣ ದೇವರನ್ನ ಮಹಾಪೂಜೆ ಐರ್ಬಕ್ಕ ದೇವರಿಗೆ ಮಹಾಮಂಗಳಾರತಿ ಮಧ್ಯಾಹ್ನ ಮಹಾಪ್ರಸಾದ ತೀರ್ಥಪ್ರಸಾದ ವಿತರಣೆ ಅವಿಡ್ದು ಬೊಕ್ಕ ಮಧ್ಯಾಹ್ನದ ಹೊರತುಗು ಆರಾಧ್ಯ ಮೂರ್ತಿ ನವಗ್ರಹ ಶ್ರೇಷ್ಠ ಆಚಿತನ ಶನೀಶ್ವರ ದೇವರನ್ನ ಗ್ರಂಥ ಪಾರಾಯಣ ಪೂಜೆ ಅಂಚನೆ ಅವಿಡ್ದು ಮಧ್ಯಡು ಯಕ್ಷಗಾನ ತಳ ಮಧ್ಯಡು ಪಾರಾಯಣ ಪೂಜೆ ಮಲ್ತೊಂದು ಬಯ್ಯದ ಹೊರತುಗು ಪಲ್ಲ ಪೂಜೆ ಅನ್ನದಾನದ ಪುಣ್ಯ ಕೈಂಕರ್ಯ ಮಲ್ತದ್ದು ಸಾಯಂಕಾಲ ಎಡಮರದ ಹೊರತುಗು ಮಹಾಮಂಗಲಾರತಿ ಮಲ್ಪುಡು ನಮ್ಮ ಸಂಕಲ್ಪ ಮಲ್ತದ ಈತ ಮಾತ ಕೆಲಸನು ಮಲ್ಪವನಂಚಿನ ಮಾತ ಭಾಗ್ಯನು ನಮ್ಮ ಮಂಡಳಿದ ಮಾತ ಭಕ್ತಿಯರು ಅಂಚನೆ ಸರ್ವ ಸದಸ್ಯರು ಜೋಕುಲು ಮಾತ ಒಟ್ಟು ಈ ಒಂಜಿ ವರ್ಷದ ಮಹಾಮಂಗಲೋತ್ಸವ ಪೊರ್ಲು ನಡಪಡೊಂದು ಬತ್ತಂಡು ನನ್ನೆಲ್ಲ ಮಿತ್ತು ನಡಪೋಡು ಆತೆ ಎತ್ತು ಏರಾಯನುಗಳು ಈ ಜಾಗ ನಮ್ಮೊಂದು ಬತ್ತದೇರ ಅಗಲಿಗೆ ಮಾತ ಅಗಲನ ಜೀವನದ ಕಷ್ಟ ಎಂಚಿರೋಂಡ ಕಾರ್ಪಣ್ಯ ಎಂಚಿರೋಂಡ ರೋಗ ರೋಜನಾದಿ ಎಂಚಿರೋ ಪೂರ ದೂರ ಮಾಡ್ತದ್ದು ಸರ್ವಂತರಾಯಂಚನ ಮಹಾಗಣಪತಿ ದೇವಿರ್ಲ ಅಪ್ಪೆ ಭವಾನಿ ದೇವಿರ್ಲ ಶನಿ ದೇವಿರ್ಲ ಮಾತು ರೂಪಡ್ಲ ಎಡ್ಡದ ಅನುಗ್ರಹ ಮಲ್ಪುಡು ಬಣ್ಣದು ಮಾತೇನ ಪರವಾದ ಭಗವಂತನ ಪ್ರಾರ್ಥನೆ ಮಲ್ತೊಂದು ರಡ್ಡು ಪಾತ್ರೆಗೂ ಅನುಚುತ್ತಿದೀವೊಂದು. ಬೆಳಗ್ಗೆ ತೋರಣ ಮುಹೂರ್ತ ಗಣಹೋಮ ನಡೆದು ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ಕೂರ್ಮಾಯ ನಮಃ ವರಾಯ
बुद्धाय नमः कल्के नमः अनंताय नमः विश्वरूपाय नमः श्रीमन्नारायण स्वामी देवताभ्यो नमः तद्दोल्कार्यमणि देवताभ्यो नमः आवणपूजनां समर्पयामि श्रीमन्नारायण स्वामी देवताभ्यो नमो नमः वनस्पतिरसोपन्न गन्धाढ्यो गन्धोपन्न ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. ಅಧ್ಯಕ್ಷರಾದ ಸೂರಜ್ ಡಿ ಸಫಲಿಗಾ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ, ಒಂದು ನಮ್ಮ ಈ ಸರ್ತಿ ಜಯಭವಾನಿ ಶನೀಶ್ವರ ಮಂದಿರದ 35ನೇ ವಾರ್ಷಿಕ ಮಹೋತ್ಸವ. ಇಡೀ ಒಂದು ವರ್ಷದ ದುಂಬು ನಮ್ಮ ಇಡೀ ಮಂದಿರ ಕಟ್ಟಿದ್ದು ನಮ್ಮ ಒಂಜಿ ಸ್ಥಾಪನೆ ಮಲ್ತದ ಪೂಜೆ ಮಲ್ದ ಒಂದು ಸ್ಥಾಪನೆ ಆಗ್ಬೇಕ ಒಂದು ಪ್ರತಿ ಒಂಜಿನೇ ವರ್ಷದ ಒಂದು ಈ ಸರ್ತಿದ ಪೂಜೆ ಅನ್ಪಿನ ಪನ್ನಗ ಜಯಭವಾನಿ ಶನೀಶ್ವರ ಮಂದಿರ ನಮಕ್ ಕೆಲವು ಮತ ಒಂಜಿ ವಿಜೃಂಭಣೆ ನಮ್ಮ ಪೂಜೆ ಮಲ್ಪದು ಎದುರು ಬೈದ. ಈ ಸರ್ತಿ ನಮ್ಮ ಒಂಜಿ ಪೂಜೆ ಮಲ್ತೊಂದುಲ್ಲ ಪನ್ನಾಗ ನಮ್ಮ ಕೆಲವು ಮಂದಿರೋಡು ಡೆವಲಪ್ಮೆಂಟ್ ಮಲ್ದ. ಹೋಯಿನ ವರ್ಷ ಈ ವರ್ಷ ನಮ್ಮ ಒಂಜಿ ಪ್ರತಿ ಶನಿವಾರ ಒಂಜಿ ಡೆಡಿಕೇಟೆಡ್ ಭಟ್ರದಿದ್ದ ನಮ್ಮ ಮಂದಿರೋಡು. ಆಯ್ತೊಟ್ಟಿಗೂ ಪ್ರತಿ ಶನಿವಾರ ನಮ್ಮ ಒಂಜಿ ಎಣ್ಣೆದ ಶನಿ ದೇವರಿಗೆ ಪ್ರೀತಿದ ತಿಲ್ಲೋ ಇಲ್ಲಿ ಸೇವೆ ಅಂತ ನಮ್ಮ ಭಕ್ತರಿಗೆ ದೀತ. ಓವುಲ ಭಕ್ತರು ಶನಿವಾರ ಬತ್ತಿನ ಕಾಂಡಿರ್ದು ರಾತ್ರಿ ಮುಟ ಅಕ್ಲೆಗೆ ಒಂಜಿ ತಿಲ್ಲೋ ಇಲ್ಲಿ ಬಂದಾಗ ಒಂಜಿ ಎಡ್ಮೆದೆಣ್ಣದ ಸೇವೆ ಒಂಜಿ ಚಾಲು ಉಂಟು. ಅಂಚೆನೆ ನಾವು ಪ್ರತಿ ತಿಂಗುಲ್ದ ಒಂಜಿ ಪೂಜೆ ಮಲ್ಪ ಭಕ್ತರನ್ನ ನಮ್ಮ ನನ್ನ ಶನಿ ಶಾಂತಿ ಪಟ್ಟಣ ಒಂಜಿ ಏರೆಲ್ಲ ಪರಕೆದ ಪೂಜೆ ಕೊರ್ರೆತ್ತನ್ನ ಅವಲ ನಮ್ಮ ಸೇವೆ ನಮ್ಮ ಮಂದಿರೋಡು ಚಾಲು ಮಲ್ತೊಂದು. ವಾರ್ಷಿಕೋತ್ಸವ ನಮ್ಮ ಮಸ್ತ್ ಸಭೆ ಹಾಕುದು ಮಸ್ತ್ ಜನ ಬರ್ತುದು ಮಾತ ನಮ್ಮ ಟೀಮ್ ಸಪೋರ್ಟ್ ಮಲ್ತೊಂದುಂಡು. ಅಂಚೆನೆ ಒಂದು ನಮ್ಮ ಮುಂಬೈ ನ್ಯೂಸ್ ಮಾಧ್ಯಮ ನಮ್ಮ ಒಂಜಿ ಮಾತೆರೆಲ್ಲ ರೀಚ್ ಔಟ್ ಆವೊಂದುಲ್ಲ. ಎರೆಲ್ಲ ನಮ್ಮ ಮಂದಿರದ ಪ್ರತಿಯಾದ ಗೊತ್ತು ಜಿಡ ಹೊರ ನಮ್ಮ ಮಂದಿರದ ಒಂಜಿ ಬತ್ತದ ವಿಸಿಟ್ ಮಲ್ತದ ಪೋಲೆ ಅದಾಗ ನಮ್ಮ ಮಂದಿರದ ದೇವೇರ್ನ ಒಂಜಿ ನಮಕ್ ಕಲೆ ಗೊತ್ತಾಪುಂಡು. ಬತ್ತದ ವರ ಪೋದಾವಕ ನಮ್ಮವರ ಟೀಮ್ ತಿಕ್ಕಿಲೆ ದಾಲ ನಿಕ್ಲೆ ಒಂಜಿ ಸೇವೆ ಕೊರ್ರೆಪಿನ ಅಂಚದಾಲ ಇತ್ತಿಂದ ನನ್ನ ಬೊಕ್ಕ ನಮ್ಮ ಮಂದಿರದ ನಮ್ಮಡ ಮೂಜಿ ದೇವರುಳ್ಳಿರು ಗಣೇಶ ಜಯಭವಾನಿ ಬೊಕ್ಕ ಶನೀಶ್ವರ. ಆ ಮೂಜಿ ದೇವರೆಗ್ಲ ಎಂಕುಲು ನಮ್ಮ ಎದುರುದ ಪ್ಲಾನಿಂಗ್ ಇಡು ನಮ್ಮ ಅಕಲೆಗೆ ಒಂಜಿ ಚಿನ್ನದ ಆಭರಣದ ಅದನ್ನ ಮಲ್ಪುನ ಒಂದು ಒಂಜಿ ವಿಚಾರಡುಲ್ಲ. ಏರೆಲ್ಲ ಅಂಚದಾಲ ವಿಚಾರಡು ದಾಲ ಅಕಲ್ನ ಲೆಕ್ಕೊಡು ದಾಲ ಒಂಜಿ ಹೆಲ್ಪ್ ಮಲ್ಪುನ ಅಂತ ದಾಲ ಅಂದಾಜಿತ್ತಿಂದ ಪ್ಲೀಸ್ ಎಂಕಲೆ ರೀಚ್ ಔಟ್ ಆಲೆ ಮುಂದೆ ಎಂಕಲ್ನ ವಿಚಾರ. ಥ್ಯಾಂಕ್ ಯು. ನಂತರ ಶನಿದೇವರ ಕಲಶ ಪ್ರತಿಷ್ಠೆ ನಡೆದು ಗ್ರಂಥ ಪಾರಾಯಣ ನಡೆಯಿತು.
ಇದೇನಿಯಾನ ಅನನ್ಯ ಭಕ್ತಿರೋ ಯಾರು ಪ್ರಾರ್ಥನೆ ಗಣಪುರವೇ ಗಣರಾಜಾದ ವಿಘ್ನರಾಜಾದ ಮೋದಕಾಸ್ತಾಯ ಸಾಧು ಸಜ್ಜನೆಲ್ಲ ಬಲಿಲ ಪರಿಪಾಲಕ ಚತುರ್ಮುಖಧಾರಿಯ ಬ್ರಹ್ಮವೇದರ 4 ವೇದನು 4 ಮುಖಟ್ಟು ಪ್ರಸಾರ ಮಾಡಿದ ಸಾಮವೇದ ಋಗ್ವೇದ ಯಜುರ್ವೇದ ಅಥರ್ವಣ ವೇದ ಕರ್ತರಾಗಿದ್ದಾರೆ ಸದಾಕಾಲ ಅನುಗ್ರಹದಲ್ಲಿ ಗ್ರಂಥಗಳು ಗ್ರಂಥದ ಪರಿಪೂರ್ಣತೆ ಕಾಪಾಡದೆ ನಂತರ ಯಕ್ಷಗಾನ ತಾಳಮದ್ದಳೆ ರೂಪದಲ್ಲಿ ಪಾರಾಯಣ ಮುಂದುವರೆಯಿತು. ಇದು ಎಲ್ಲ ದೇವರ ಮಾಯೆ, ಇದು ಎಲ್ಲ ದೇವರ ಮಾಯೆ. ಬಾಗಿಲ ಬಂದು ದುಃಖ ದುಃಖ ಬಿಟ್ಟು ಹೋಗುವುದೇ ಕೇಳು ನೀನು. ಇಂತೆಂದು ವಿಕ್ರಮರಾಯದರಿಗೆ ಪೂರ್ವದಿಂದ ಬಂದ ದುಃಖಗಳ ಪ್ರತಿವಿರುದ್ಧದ ಗಾಣಗಿತ್ತೆ ಕೂಡ ಕೇಳಲು ಅವರು ಆಶ್ಚರ್ಯಪಟ್ಟು ನೀವು ಮಹಾಪುರುಷರ ಧನ್ಯರೆಂದು ಹೇಳಿ ರಾಯನನ್ನು ತನ್ನ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಿದ್ದಳ. ಅದು ಎಂತೇನೇ ಅಯ್ಯ ದೇವರೇ, ದಾದಪ್ಪ ವಿಚಿತ್ರ ಯಾನ್ ಭೂಪುರುಷನ ಕನಸೋ ಅಥವಾ ನನಸೋ ಪಡ್ಪುರ ತಿಳಿಯಂದಿದ್ದಿ ಒಂಜಿ ಕಾರಣ ಎಂಗಳಿಗೆ ಮಾತನ್ನು ಪೂರ್ಣ ಕೊಡ್ತಾನ ದೇವರು ಮೇರೆ ಮೆರಗದೇಗಿ ಸ್ಥಿತಿಗತಿ ಬತ್ತಳು ಸರಿಯಾದ ತುವರ ಬೋಪುರನ್ನ ಅಂಡ ಕೈ ಇಜ್ಜಿ ಕಾರಜ್ಜಿ ಮುಂಡುದೇಡು ಮೂರ್ನಜ ಸ್ಥಿತಿ ಮೆರಗದಾಯಿಗೆ ಬರ್ತಳು. ಶಿವನೇ ದೇವಾ ಒಂದು ದಾದಪ್ಪ ವಿಚಿತ್ರ ಪಡ್ಪುರಕ್ಕೆ ಚಿಂತನೆ ಮತ್ತದು ಮೆದಲು ಬರ್ತದು ತನ್ನ ನೆತ್ತರನ್ನು ಒಚ್ಚು ನಾನು ಆಪೋಳಿಗೆ ಅಯ್ಯ ಯಾರು ಮಾಡಬೇಕು ಏನೇ ಇರುತ್ತೀರಿ ಬೇಜಾರು ಮಲ್ಪಂದೆ ಎನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು ದೇವ. ಹೇಗಪ್ಪ ಇರಗಿ ಸ್ಥಿತಿಗತಿ ಬತ್ತಳು ಎರಡು ಬತ್ತಳು ಎಂಚ ಬತ್ತಳು ಬೇಗ ಬತ್ತಳು ಸರಿಯಾದ ಪಣವರ ಅಂತ ಕೇಳಂಜನ ಸಂದರ್ಭ ವಿಕ್ರಮರು ಬಣಪೇರಿಗೆ ಮಗಲೇ ಈ ನಿಜವಾದ ಮಾಮನ ಇಲ್ಲಾಗ ಮರ್ಮರಾದ ಮದಿಮರಾದ ಗೋಪುರ ಸಂದರ್ಭ ತುತ್ತೈತ್ಯ ತಿತ್ತೊಂದು ನಿಜವಾದ ಪೊರ್ಲ ಗಂಟಲು ಬೆಳಕೊಡು ಪ್ರಜನ ಕರ್ತವ್ಯ ಬಾಲನಿಂದ ಮಾಮಾಜಿಗೋಸ್ಕರವಾದ ಪಲ್ಲಕ್ಕೆ ಕೊಡುದು ಕಡಬಿಡ್ತೇವೆ. ಈ ಪಲ್ಲಕ್ಕಿಡು ಮಾರಾಣಿಯಾದ ಮೆರವಣಿಗಳು ಆಂಡ ಎರೆಗಿಲ ಗುರುತದಾಂತರ ವಿಕ್ರಮನ ಈ ಒಂದು ಚರಿತ್ರೆಡು ಈ ಏನನ್ನು ಗುರುತ ಮಲ್ಪಡುന്ന ಆಂಡ ಯಾವುದೋ ಪೂರ್ವ ಜನ್ಮದ ಪುಣ್ಯ ಫಲ ಉಂಟು ಬಾಲೆ ಅಂಚಾದು ಈ ಏನನ್ನು ಗುರುತ ಮಾಡ್ತದ ಆತೇತ್ತು ಮೆದಲ ತನ್ನ ಪಲ್ಲಕ್ಕಡಿ ಜತದು ಮೆದಲನೆ ಬರ್ತದು ಎನ್ನ ಆ ನೆತ್ತಿರನ್ನು ಹೊಚ್ಚೋದು ಬತ್ತ ಬಾಲೆ ರಾಶಿಗೆ ಸಂದರ್ಭ ಗುರುನ ಕೈತಲ ಮೌನಗ ಗುರುಮಂತ್ರಗಳು ಸ್ಮರಣೆ ಬಂತನ ಮತ್ತೊಂದು ಪೋಯೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಪಂಚಮಕ್ಕನಿ ಗುರುನ ಸ್ಮರಣೆ ಮತ್ತೊಂದು ಪೋವನಗ ಗುರುವಲ್ಲಿಯೇ ನಡಿಕೆ ರೋಷನಿಯೇ ದಾನೆ ಬತ್ತಪ್ಪ ದಾನೆ ಬತ್ತ ಅಂತ ಕೇಳಗ ಈರ್ನ ರಾಶಿ ಪತ್ತೆ ಪಂಪುನೇಕಲ ಯಾ ನಂಜಿಯೇ ಅಂಡ ಯಾನೆ ಬನ್ನಡಾಯದಾದ ಸ್ವಾಮಿ ಈರ್ನ ರಾಶಿಗೆ ಯಾನ್ ಬರಡೋರಿ ಪಂದುಲ್ಲ ಯಾನ್ ಈರ್ನ ರಾಶಿಗೆ ಬರ್ತೇನೆ ಪಂಚ ಸಂದರ್ಭ ಗುರುವರಿಯರ ಕೋಡಿಯಲ್ಲಿ ಗುರುವರಿಯರ ಪಂಡಿತರಿಗೆ ಎನ್ನ ರಾಶಿಗೆ ಬರಡ್ತಪ್ಪ ಎನ್ನ ರಾಶಿಗೆ ಬರಡ್ತಿ ಪನ್ನಗ ಯಾನು ಗುರುಟ ಪಂಡೆ ಸ್ವಾಮಿ ಜಾಸ್ತಿ ಅತ್ಯಾನು ಸ್ವಲ್ಪ ತಿಂಗಳು 7 ವರ್ಷ ಇನ್ನ ರಾಶಿಗೆ ಬರ್ಪೆ ಎಂದು ಪನ್ನಂಚಿನ ಸಂದರ್ಭ ಸಾಧ್ಯಜ್ಜಿ ಎಂದು ಪಂಡಿರಿ ಓ ಗುರುವರ್ಯ ಈರೇ ಎನ್ನ ಮನ್ನನೇ ಬರ್ಪನ ಮಲ್ತು ತೆರಂದಂಡ ಲೋಕಡು ನನ ಇಂಕು ಏರಾಗಿನ ಕುಲು ಮನ್ನನೇ ಬರ್ಪೇರು ಸ್ವಾಮಿ ಸ್ವಲ್ಪ ತಿಂಗಳು ಜಾಸ್ತಿ ಪಡೆದು ತೋಜುಂಡ ಎಂಕ್ 20 ತಿಂಗಳು 5 ವರ್ಷದ ಅವಧಿ ಆಂಡಲ ಕೊರ್ಲೆ ಎಂದು ಪಣ್ಣೊಂಡೆ ಗುರುವರಿಯರು ಪಂಡೊಂಡರು ಶನಿಯೇ 5 ವರ್ಷದ ವಂಜಿಗಳಿಗೆಲ್ಲ ನೀಕು ಕೊರ ಸಾಧ್ಯಜ್ಜಿಯನ್ನ ರಾಶಿಗೆ ಬರ್ರೆ ಬಲ್ಲಿ ಪಂಪಿಂಚಿನ ಸಂದರ್ಭ ಯಾನ ಪಂಡೆ 30 ತಿಂಗಳು ರಡ್ಡರೆ ವರ್ಷಾಂಡಲ ಎಂಕ ಕೊರ್ಲೆ ಎಂದು ಪಂಡಲ ಗುರುವರಿಯ ಒಂಜಿ ಪಂಡರಿಗೆ ಶನಿಯೇ ಎನ್ನ ರಾಶಿಗೆ ಬರ್ರೆ ಬಲ್ಲಿ ಎಂದು ಪನ್ನಂಚಿನ ಸಂದರ್ಭ ನನಲಾಯಾನು ಗುರುಕು ಕೇಂಡೆಂದಂಡ ಖಂಡಿತವಾದ ಗುರುಕು ಗರ್ವಾಪಲ್ಪನ ಬರ್ತದೆ ಎಂಗೆ ಶಾಪ ಕೊರ್ರೆ ಸಾಧ್ಯಂಡು ಅಂಚಾದ ಪನಗ ಯಾನು ಉಪಾಯಡು ಮೆರ್ರ ರಾಶಿಗೆ ಪೋಡ ಪಡೆದು ದಾದ ಮತ್ತೆ ಗೊತ್ತುಂಡ ವಿಕ್ರಮ ಚಾರಕೆರೆನ ಕಡಬಿಡ್ತು ಕೊರಿಯರಿಗೆ ಜೋಕ್ಲಿನಲ್ಲಿ ತಂದು ಬರಬೋಡಾದು ಚಾರಕೆರೆ ಕಾಡ ತಾದಿನ ಪತೊಂದು ದುಂಬು ಪೋನಗ ಎದುರುಡಿ ಬರೀ ಬ್ರಾಹ್ಮಣ ಬರ್ಪಣೆಂಚಿಂದ ವಿಚಾರ ತೋಜುಂಡು
ಜೋಲಿಗೆನೆ ತೂನಗ ನೆತ್ತರೆ ಬನ್ಪಿನ ಧಾರಾಕಾರವಾದ ಭೂಮಿಗೆ ಜತ್ತೊಂದುಂಡು ಆಲೋಚನೆ ಮಲ್ತೀರಿ ಚಾರಕೆರೆ ಮೇರೆ ಏರಿ ಏರಿ ನಾವು ವಿಚಾರ ಮಲ್ಪಡುವ ಬಣದ ಆಲೋಚನೆ ಮಲ್ತಿನ ಚಾರಕೆರೆ ಬ್ರಾಹ್ಮಣನ ಕೈ ತಲುಬೋದಕ್ಕೇನು ಬೀರಿಗೆ ಸ್ವಾಮಿ ಈರು ದೂರ ಬರ್ಪಿನಾರು ಈರ್ನ ಪಯಣನ ತುಂಬುಗು ಒಡಿ ನಡುತ್ತೊಂದುಂಡು ಈರ್ನ ಜೋಳಿಗಡೆದಾದುಂಡು ಬನ್ವರ ಇಂದು ಕೆನ್ನಗ ಗುರುವರಿಯರಲ್ಪ ಬನ್ಬೇರಲ್ಪ ಎಂಚಾಂ ಸತ್ಯವಂತರೆ ನೀವು ಸುಳ್ಳಾಡಬಹುದೇ ತಾಯಿಗ ಒಡೆದು ಸುಳ್ಳು ಬಣ್ಣದುಳ್ಳರು ಸ್ವಾಮಿ ರಕ್ತಧರೆಯು ಕೇಳು ಅಣ್ಣಲ್ಲಿ ಉಂಟೆ ಕುತ್ತಿಗೆ ಯಾರದು ವೈದಿರಿ ಎಂದು ತೆರರು ದಂಡಿದೆ ಆಗ ಗುರುರಾಯ ಕಂಡು ಶನಿ ರಾಜನ ಮಗಿಬೆ ಎನ್ನುದ ತಾವು ಮಾತು ಕಂಠದಿ ಸಿಕ್ಕಿ ಆಡದೆ ಇರಲು ಆದರಾಗಲಿ ಗುರುವೆ ಬಿಚ್ಚಿ ತೋರೆಂದು ಏಳಲು ಗುರುವರ ತುಂಬಲೇ ಇದ್ದು ಆಗ ಜನರು ಬೆಳಿಗ್ಗೆ ಕಿತ್ತುಕೊಂಡರು. ನಗರದ ಪ್ರಸಿದ್ಧ ಭಾಗವತರು, ವಾಚಕರು, ಹಿಮ್ಮೇಳ ಕಲಾವಿದರು ಹಾಗೂ ಅರ್ಥಧಾರಿಗಳು ಶನಿದೇವರ ಮಹಿಮೆಯನ್ನು ತಮ್ಮ ವಾಕ್ಚಾತುರ್ಯದ ಮೂಲಕ ಪ್ರಸ್ತುತಪಡಿಸಿದರು. ಶಿವನೇ ಗಂಗಾಧರನೇ ಭವರೋಗ ವೈದ್ಯನೇ ದೇವರ ದೇವನಿನೇ ಶಿವನೇ ಗಂಗಾಧರನೇ ಭವರೋಗ ವೈದ್ಯನೇ ದೇವರ ದೇವನಿನೇ ದೇವ ದೇವರ ನೀನೇ ಶಂಭುಲಿಂಗನೇ ನಿಮ್ಮ ರಾಜಿಗೆ ನಾನು ಬರುವೇನು ಎಂದನು ಶಂಕರ ನಮಗೆ ಅಭಯ ಕೊಟ್ಟು ಕಾಯಯ್ಯ ಎನ್ನಾಲು ಶನಿ ರಾಜ ಕೇಳಿದ ಶಂಕರ ಇನ್ನು ನೀ ಬರುವಾಗ ಹೇಳಿ ಬಾ ಎಂದಾಯ ಹಾಗೆಯಾಗಲಿ ಶಿವನೇ ನಾಳೆ ಬರುವೆನು ಹೀಗೆಂದ ಶನಿ ರಾಜ ಹೇಳಿದ ಮುಗೆ ಆಜಿ ತಿಂಗಳು ಬನ್ಪ್ರಮ ಕಳೆಯುಡುತ್ತ ಅಂಡ ಇಡೀ ಲಂಕಾಪುರದ ರಕ್ಕಸರ ನಾಶಾನ್ಪ್ರ ಮಲ್ತದೆ ಧರ್ಮನಿಷ್ಠೆ ಆಯ್ತನ ವಿಭೀಷಣಗಿ ಲಂಕಾಪುರದ ಪಟ್ಟಾಭಿಷೇಕವನ್ನು ಕಟ್ಟಾದು ಕೊರಿತ್ರ ಶನಿಯಾನು ಪನ್ಪಿನ ಕಥೇನ ವಿಕ್ರಮಗೆ ಬನದುಲ್ಲೇರು ಶನಿದೇವರು ನನ್ನ ಏರ್ನ ರಾಶಿಗೆ ಪ್ರವೇಶ ಕೊಡ್ತಾ ಇದಕ್ಕೆ ಏನು ಒಂದು ಅಂಡ ಸತ್ಯ ಹರಿಶ್ಚಂದ್ರಿ ಸತ್ಯಗೌಡಾದ ತನನು ತಾನು ಕಳೆಯುವುದು ತಾನು ಸ್ಮಶಾನ ಕಾಪುತ್ರ ಚಾಕಿರಿ ಮಲ್ತೊಂದುತ್ತೆ ಆ ಸಂದರ್ಭಡು ಕೈಪತ್ತಿನ ಬುಡದಿ ಛತ್ರಪತಿ ತಾನು ತನ್ನ ಬಾಲೆ ರೋಹಿತಾಶ್ವನ ಪುನೋನು ಪತ್ತೊಂದು ಬರ್ತದೆ ಪತ್ತಾವರೆ ಎದುರಾನಗ ಆ ಇತ್ತ ಪಣವು ಕೊರಿಯರ ದಾಂತಿನ ಪೊರ್ತುಡು ಕೈದೆತ್ತಿದು ಶಿರಜೇದನ ಮಲ್ಪರ ಒಳಗಾದ ಪೋಯರು ಆ ಪೊರ್ತುಡು ಮುಜಿ ಮೂರ್ತಿನಕಲು ಪ್ರತ್ಯಕ್ಷವಾದ ಹರಿಶ್ಚಂದ್ರನ ರಕ್ಷಣೆ ಮಲ್ತದೆ ಲೋಕಡು ಸತ್ಯ ಹರಿಶ್ಚಂದ್ರ ಬಂದ್ರ ಬುಧರನ್ನು ಹೊರ್ತದು ಕಾಪಾಡಿತ್ರ ಶನಿಯಾನ ವಿಕ್ರಮ ನನ್ನ ಏರ್ನ ರಾಶಿಗೆ ಪ್ರವೇಶ ಕೊಡ್ತಾ ಅಂದಕ್ಕೆ ಏನು ಒಂದಂಡ ನಿನ್ನ ಲೆಕ್ಕನೆ ಚಕ್ರಾಧಿಪತ್ಯಡು ಮೇರೆ ಪುತ್ರ ನಳೆ ಧರ್ಮಿಷ್ಠನಲೆ ಏಪಲ ಧರ್ಮದಪ್ಪನ ಯತ್ತಪ್ಪ ವಿಕ್ರಮ. ನಂತರ ಶ್ರೀ ಶನೇಶ್ವರ ದೇವರಿಗೆ ಮಂಗಳಾರತಿ ಬೆಳಗಿ ತೀರ್ಥ ಪ್ರಸಾದ ವಿತರಿಸಲಾಯಿತು.
ರಾಜಕೀಯ ಧುರೀಣರು, ವಿವಿಧ ಧಾರ್ಮಿಕ ಸಾಮಾಜಿಕ ಸಂಸ್ಥೆಯ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ಕಳೆದ 35 ವರ್ಷಗಳಿಂದ ಸಣ್ಣ ಕೊಠಡಿಯಲ್ಲಿನ ಮಂದಿರದಲ್ಲಿ ಶ್ರೀ ಜೈ ಭವಾನಿ ಹಾಗೂ ಶನೇಶ್ವರ ದೇವರನ್ನು ಆರಾಧಿಸಿಕೊಂಡು ಬರುತ್ತಿರುವ ಭಕ್ತರು ಕಳೆದ ವರ್ಷ ನವೀಕೃತ ಮಂದಿರದಲ್ಲಿ ದೇವರನ್ನು ಪುನರ್ ಪ್ರತಿಷ್ಠಾಪಿಸಿ ಇದೀಗ ಮಂದಿರದ ಗೌರವ ಅಧ್ಯಕ್ಷರಾದ ರವಿ ಎಂ ಸುವರ್ಣ, ಅಧ್ಯಕ್ಷರಾದ ಸೂರಜ್ ಟಿ ಸಫಲಿಗ ಅವರ ಮುತುವರ್ಜಿಯಲ್ಲಿ ಉಪಾಧ್ಯಕ್ಷ ಸಂಜೀವ್ ಪಿ ಪಾಲನ್, ಕಾರ್ಯದರ್ಶಿ ಗಣೇಶ್ ಜಿ ಪೂಜಾರಿ, ಕೋಶಾಧಿಕಾರಿ ಜೈಕಿಶನ್ ಆರ್ ಸನಿಲ್, ಜೊತೆ ಕಾರ್ಯದರ್ಶಿ ಪ್ರದೀಪ್ ಎಸ್ ಸಾಲ್ಯಾನ್, ಜೊತೆ ಕೋಶಾಧಿಕಾರಿ ರಕ್ಷಿತ್ ಸಾಲ್ಯಾನ್, ಪ್ರಧಾನ ಅರ್ಚಕ ಕಾನಂಗಿ ಪ್ರಕಾಶ್ ಭಟ್, ಸಹ ಅರ್ಚಕ ಪ್ರವೀಣ್ ಪೂಜಾರಿ, ಸಲಹೆಗಾರರಾದ ಭಾಸ್ಕರ್ ಎಲ್ ಅಮೀನ್, ಮಹಿಳಾ ವಿಭಾಗದ ಅಧ್ಯಕ್ಷೆ ಪಾರ್ವತಿ ಸಾಲ್ಯಾನ್, ಕಾರ್ಯದರ್ಶಿ ದಯಾ ಶೆಟ್ಟಿ, ಕೋಶಾಧಿಕಾರಿ ಶ್ಯಾಮಲಾ ಪೂಜಾರಿ ಹಾಗೂ ಪದಾಧಿಕಾರಿಗಳ ಯುವ ವಿಭಾಗದ ಸದಸ್ಯರ ಮತ್ತು ಎಲ್ಲ ಭಕ್ತರ ಸಹಕಾರದಿಂದ 35ನೇ ವಾರ್ಷಿಕ ಮಹಾಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ವೈಭವವಾಗಿ ಆಚರಿಸಿಕೊಂಡಿತು. ಧನಂಜಯ್ ಪೂಜಾರಿ ಜೊತೆ ಇನ್ನಂಜಯ್ ಜೈರಾಮ್, ಮುಂಬೈ ನ್ಯೂಸ್.